ಬ್ರಾಟ್ ಟು ಯು ಬೈ ವಿಗಾರ್ಡ್. ಹತ್ತಿರ ಬಂದೇ ಬಿಡ್ತು ಮತದಾನದ ದಿನ. ಏನ್ ಹೇಳ್ತಾರೆ ಮತ ಹಾಕುವ ಜನ? ಹೌದು, ನಾವು ಮತ್ತೆ ಬಂದಿದ್ದೀವಿ. ಕಳೆದ 20 ದಿನಗಳಿಂದ ಮತದಾರನ ಮನಸ್ಸನ್ನ ಬದಲಾಯಿಸಬಲ್ಲಂತ ಹಲವು ಸಂಗತಿಗಳು ಆಯಾ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಹಾಗಾದ್ರೆ ನಿಜಕ್ಕೂ ಮತದಾರ ತನ್ನ ಮನಸ್ಸನ್ನ ಬದಲಾಯಿಸಿದಾನ? ಮತದಾರನ ಮನದಾಳವನ್ನ ನೇರವಾಗಿ ಅವರಿಂದಲೇ ತಿಳಿಯೋ TV9 ಮತಯಾತ್ರೆ 2.0ಗೆ ಸ್ವಾಗತ. ನಾನು ಮಾಲ್ತೇಶ್. ಹೌದು, ನಾವು ಮತ್ತೆ ಬಂದಿದ್ದೀವಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ. ಪ್ರಧಾನಿ ಸೆಕೆಂಡ್ರಿ, ಇಲ್ಲಿ ಫಸ್ಟ್ ಏನೇ ಬಂದ್ರು ಮಹಾರಾಜ್. ವಿಶ್ವಗುರು ಬಂದು ಹೋದ ತಕ್ಷಣ ಆ ಥರನೆಲ್ಲ ಕಸ ಆದ್ಬಿಟ್ಟು ಏನು ಓಟ್ ಕೇಳೋ ಅಂಥದ್ದು ಮಹಾರಾಜರು ಇರಬಾರ್ದಾಗಿತ್ತು. ಸರ್, ಈ 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, 100ಕ್ಕೆ 100 ಮಂಡ್ಯ, ಹಾಸನ, ಚಾಮರಾಜನಗರ 4 ಇಲ್ಲಿ ಹೊಡೆದೇ ಹೊಡಿತೀವಿ. ಅವ್ರು ಕೊಡುವಂಥದ್ದು 2000, ಅಕ್ಕನಿಗೆ ಟೂರು, ಪಾವನಿಗೆ ಬಾರು. ಸಿದ್ದರಾಮಯ್ಯ ಅನ್ನ ತಿಂದವರಿಗೆ ಮೋಸ ಮಾಡಲಾಗ್ತದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರಿಸಿದ್ದಾರೆ. ಮೋದಿ ದೇವೇಗೌಡ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಮೋದಿ ಬಂದು ಹೋದ್ಮೇಲೆ ಬಿಜೆಪಿ ಅಭ್ಯರ್ಥಿ ರಾಜಮನೆತನದ ಕುಡಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಾಮಾನ್ಯನಂತೆ ಸುತ್ತಾಡ್ತಿದ್ದಾರೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೇಲ್ನೋಟಕ್ಕೆ ಯದುವೀರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ನಡುವೆ ಫೈಟ್ ಇದ್ರೂ ಅಸಲಿ ಹೋರಾಟ ಮೋದಿ ವರ್ಸಸ್ ಸಿದ್ದರಾಮಯ್ಯ ಎಂಬಂತಾಗಿದೆ. ಇವರಿಬ್ಬರ ವರ್ಚಸ್ಸೇ ಅಭ್ಯರ್ಥಿಗಳ ಚುನಾವಣಾ ಪ್ರಚಾರದ ವಸ್ತು. ಸಿದ್ದರಾಮಯ್ಯ ತಮ್ಮ ಪ್ರತಿಷ್ಠೆ ಮಾತ್ರವಲ್ಲ, ತಮ್ಮ ಸ್ಥಾನದ ಭದ್ರತೆಗಾಗಿ ತವರು ಕ್ಷೇತ್ರ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ. ಸ್ವತಃ ಮೋದಿ ಮೈಸೂರಿಗಾಗಮಿಸಿ ಭರ್ಜರಿ ಪ್ರಚಾರ ಮಾಡೋ ಮೂಲಕ ಸಿದ್ದುಗೆ ತವರಿನಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಹೀಗಾಗಿ ಮೈಸೂರು ಕೊಡಗು ಕ್ಷೇತ್ರದ ಚುನಾವಣಾ ಕಾವು ಮತ್ತಷ್ಟು ರಂಗೇರಿದೆ. ನಾವೀಗ ಮತ್ತೊಮ್ಮೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಡೆಗೆ ಬಂದು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹೇಳಿ ಸರ್, ಹೇಗಿದೆ ಸರ್? ಮೊನ್ನೆ ಪ್ರಧಾನಿ ಕೂಡ ಬಂದು ಹೋಗಿದ್ದಾರೆ. ಅದಾದ ನಂತರ ಲಕ್ಷ್ಮಣ್ ಅವರು ಕೂಡ ನಾನು ನಿಜವಾದ ಒಕ್ಕಲಿಗ ಅಂತೇಳಿ ಸರ್ಟಿಫಿಕೇಟ್ ಎಲ್ಲ ತಂದು ತೋರಿಸೋ ಮಟ್ಟಿಗೆ ಈಗ ಪೊಲಿಟಿಕ್ಸ್ ಹೋಗ್ತಾ ಇದೆ ಮೈಸೂರ್ದು. ಹೇಳಿ ಸರ್. ಈಗ ಇಲ್ಲಿ ಲಕ್ಷ್ಮಣ್ ವರ್ಷ ಯದುವೀರ್, ನಾವು ಯದುವೀರ್ ಹತ್ರ ಹೋಗಕ್ಕಾಗುತ್ತಾ? ಕೆಲಸ ಕೇಳ್ಕೊಂಡು ಏನಾದರೂ ಹೋಗಕ್ಕಾಗುತ್ತಾ? ಆಗಲ್ಲ. ಲಕ್ಷ್ಮಣ್ ಹತ್ರ ಹೋಗ್ಬೋದಾ ಇಲ್ವಾ? ಲಕ್ಷ್ಮಣ್ ಹತ್ರ ನಾವು ಹೋಗ್ಬೋದು, ಕೆಲಸ ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು. ಯದುವೀರ್ ಹತ್ರ ಹೋಗಕ್ಕಾಗುತ್ತಾ? ಒಂದು ಗೇಟಿಂದ 10 ಗೇಟ್ ಹೋಗ್ಬೇಕು. ಸಾಮಾನ್ಯ ಕಾರ್ಯಕರ್ತ ಹೋಗಕ್ಕಾಗಲ್ಲ. ನಾವು ಲಕ್ಷ್ಮಣ್ ಹತ್ರನೇ ವೋಟ್ ಮಾಡೋದು. ಈಗ ಯದುವೀರ್ ಅವರು ಹೌದು ಮಹಾರಾಜರು ಅನ್ನುವಂಥದ್ದೆಲ್ಲ ಒಂದು ಭಾವನೆ ಸಹಜವಾಗಿ ಮತದಾರರಲ್ಲಿ ಬರುತ್ತೆ. ಹೌದಪ್ಪ, ನಾವು ಮಹಾರಾಜರ ಹತ್ರ ಹೋಗಿ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ, ಬಟ್ ನಾನು ಸಾಮಾನ್ಯ ಜನಪ್ರತಿನಿಧಿ ಆಗಿರ್ತೀನಿ, ಸಾಮಾನ್ಯನಾಗಿರ್ತೀನಿ ಅನ್ನುವಂಥದ್ದು ಅವ್ರು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾವ ಸಾಮಾನ್ಯ ಏನಿಲ್ಲ, ಲಕ್ಷ್ಮಣ್ ನಮ್ಮ ಹತ್ರದವರು ಕೈಗೆ ಸಿಗ್ತಾರೆ. ಅದರಿಂದ ನಾವು ಲಕ್ಷ್ಮಣ್ಗೆ ವೋಟ್ ಮಾಡ್ತೀವಿ. ಆಮ್ಯಾಕೆ ಇನ್ನೊಂದು ಪ್ಲಸ್ ಪಾಯಿಂಟ್, ನಮ್ಮ 5 ಪಂಚ ಗ್ಯಾರಂಟಿಗಳು. ನಮ್ಮ ಯದುವೀರಲ್ಲ ಅವರು ಸಹ ಸಾಮಾನ್ಯ ಜನರಂಗೇನೆ ಸರ್. ಎಲೆಕ್ಷನ್ ನಿಂತ್ಕೊಂಡ ಮೇಲೇ ಜನಗಳ ಕೈ ಸರ್, ಒಂದು ಮಾರ್ಕೆಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದಕ್ಕೂ ಸರ್ ಯದುವೀರ ಜನಗಳ ಕೈ ಸಿಗ್ತಾರೆ ಸರ್. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಸರ್, ಅವ್ರದ್ದೇ ಆದ ಒಂದು ಇದಿದೆ ಸರ್, ಅವ್ರಿಗೆ ಕೊಡುಗೆ ಇದೆ. ಯದುವೀರರೇ ಸರ್ ಗೆಲ್ಲೋದು, ಯಾವುದೇ ಡೌಟ್ ಸರ್. ಅದು ತುಂಬ ಅಂತ ಕೇಳ್ತಾರೆ ಸರ್. ಹೇಳಿ ಸರ್, ಹೇಳಿ ಸರ್, ಇವರು ಕೊಡ್ತಾ ಇರುವಂಥ 5 ಅವರು ಕೊಡುಗೆಗಳು ಅವಶ್ಯಕತೆ ಎಷ್ಟೋ ಜನಕ್ಕೆ ಇಲ್ಲವೇ ಇಲ್ಲ, ಬೇಕಾಗುವುದಿಲ್ಲ. ನಮಗೆ ಕನ್ನಾಮಡಿ ಕಟ್ಟೆ ಡ್ಯಾಮ್ ಕಟ್ಟಿ ಇವತ್ತು ಅವ್ರು ಕೊಟ್ಟವ್ರೆ ಅಂತಂದರೆ ಅಂಥವ್ರಿಗೆ 50 ಜನಕ್ಕೆ ಇಟ್ಟಾಕ ಮಕ್ಕಳು ನಾವು ಯಾರೋ ನಮ್ಮ ರೈತರುಗಳು. ಇವತ್ತು ಇವ್ರು ಕೊಡುಗೆ ತಕ್ಕಂಡು ಏನಿದ್ರು ನಾವೇನು ಬೆಳೆ ಬೇಸಲಿಕ್ಕೆ ಆಯ್ಕಿಲ್ಲ. ಆದರೆ ಇವ್ರ ಕೊಡುಗೆ ದೇವಸ್ಥಾನ ದುಡ್ಡು, ಗೋಲ್ಕೋ ದುಡ್ಡು, ಉಂಡಿ ದುಡ್ಡು ಎಲ್ಲ ತಗೋತಾ ಹೋಗಿ ಜನಗಳು ಕೊಡ್ತಾವ್ರೆ ಇವರು. ಹೇಳಿ ಸರ್, ಹೇಳಿ. ರಾಜ್ಯದಲ್ಲಿ ಬಿಜೆಪಿ
26 ಜನ ಹೋದ ಎಂ ಪಿಗಳಿದ್ದು ಒಬ್ರು ರಾಜ್ಯದ ಕಷ್ಟ ಸುಖನ ಒಬ್ರು ಕೇಳ್ದಾರಲ್ಲ. ಸದಾನಂದ ಗೌಡ್ರು ಪ್ರತಿ ವಾರ ಇರ್ಬೋದು. ಈಗ ನೋಡಿ ಸದಾನಂದ ಗೌಡ್ರಿಗೆ 6 ತಿಂಗಳು ಮುಖ್ಯ ಇದು ಕೊಟ್ಟರು, ರೈಲ್ವೆ ಮಂತ್ರಿ ಕೊಟ್ಟರು, ಕಿತ್ತಾಕಿದ್ರು. ಯಾರು ಶೋಭಾ ಕರಂದ್ಲಾಜೆಗೆ ಎಷ್ಟು ಜನ ಈಗ 6 ಜನ ಎಂ ಪಿಗಳನ್ನ ಕಿತ್ತಾಕಿದ್ರು. ಅದು ಏನಾಗ್ಬಿಟ್ಟಿದೆ, ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಭಯ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ 10ರಿಂದ 12 ಸೀಟ್ ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ ಅಂತಲೇ ಅವ್ರಿಗೆ ಭಯ ಆಗಿರೋದು. ಪ್ರತಾಪ್ ಸಿಂಹ ಏನಾರ ನಿಂತಿದ್ರೆ ಸೋಲನು, 100% ಸೋಲನು. ಕಾಂಗ್ರೆಸ್ಸಿಂದ ಯಾರೇ ನಿಂತಿದ್ರು ಸೋಲನು ಪ್ರತಾಪ್ ಸಿಂಹ. ಈಗ ರಾಜು ವಂಶರು ಕೊಟ್ಟಿರೋಕ್ಕೋಸ್ಕರ ಫೈಟ್ ನಡೀತಾರೆ. ನಾವು ಗೆಲ್ತಾರೆ, ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫೈಟ್ ಇದೆ. ನೆಕ್ಸ್ಟ್ DK ಶಿವಕುಮಾರ್, ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಅವ್ರು ಧಿಕ್ಕರಿಸ್ತೀವಿ 100%. ಮೋದಿದು ಇಡೀ ಜೀವನವೇ ಸುಳ್ಳು. ಅವರು 2014ರಲ್ಲಿ ಮೈಸೂರಿಗೆ ಬಂದರು, ಇದೇ ಮಹಾರಾಜ ಗ್ರೌಂಡ್ಗೆ ಕೆ ಆಧಾರ್ ಅಂದ್ಬಿಟ್ಟು ನದ್ನಂದ್ ನೀಲ್ಕರ್ಣಿ ಅವರು 1000 ಕೋಟಿ ನುಂಗ್ಬಿಟ್ಟವ್ರೆ ಅಂದ್ಬಿಟ್ಟು ಆಧಾರ್ ಬಗ್ಗೆನೇ ಪ್ರಶ್ನೆ ಹಾಕಿದ್ರು. ಇಡೀ ದೇಶದಲ್ಲಿ ಈಗ ಆಧಾರ ಎಲ್ಲ ಬಂತು, ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಆಮೇಲೆ ಒಬ್ಬ ಟೀಮರೋನು ಶ್ರೀಮಂತರಿಗೆ ಉಪಯೋಗ ಅಂದರೆ 1 ಲೀಟ್ರಿಗೆ ಎಷ್ಟು ನೀರು ಹಾಕ್ತಾನೆ ಅಂತ ಜನ ಅವತ್ತೇ ತಿಳಿದಿದ್ರೆ ಅವನ್ನ ಗೆಲ್ಸ್ತಾ ಇರಲ್ಲ ಮೋದಿ ಸಾಹೇಬ್ರನ್ನ. ಸರ್, ಈ 5 ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, 100ಕ್ಕೆ 100 ಮಂಡ್ಯ, ಹಾಸನ, ಚಾಮರಾಜನಗರ, ಇವು 4 ಇಲ್ಲಿ ಹೊಡಿತೀವಿ. ಇದ್ರೂ ಜನ ಯಾಕೆ ಈ ಬರಗಾಲದ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಯಾರು ಓಟ್ ಹಾಕೋಕೆ ಹೋಗಲ್ಲ. ಗ್ಯಾರಂಟಿ 3 ಕಾಸಿಗೂ ಇಲ್ಲ. ನಾವು ರೈತ ಬೆಳೆದ್ರೆ 1000 ಜನಕ್ಕೆ ಅನ್ನ ಹಾಕ್ತೀವಿ, ಅವ್ರು ಕೊಡೋದು 3 ಜನಕ್ಕೂ ಬರಲ್ಲ. ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಭರವಸೆ ಇಲ್ಲ. ಅವ್ರು ಕೊಡುವಂಥದ್ದು 2,000, ಅಕ್ಕನಿಗೆ 200, ಬಾವನಿಗೆ 6. ಒಂದು ಸಿದ್ಧಾಂತನ ಮಾಡವ್ರೆ ಸಿದ್ದರಾಮಯ್ಯನವರು, ಇನ್ನೇನು ಮಾಡಿಲ್ಲ. ಅಕ್ಕನಿಗೆ 6, ಅಕ್ಕನಿಗೆ 200, ಬಾವನಿಗೆ 6. ಅದೊಂದು ಸಿದ್ಧಾಂತ ಮಾಡವನೆ. ಇನ್ನೇನು ಬೇಕು ಜನಕ್ಕೆ? ಇನ್ನೇನಾರು ಬೇಕಾ? ಮಹಾರಾಜರು ಕೊಟ್ಟಿರುವಂಥದ್ದು ಕೊಡುಗೆನ ಇನ್ನೊಂದು ರೂಮ್ ಕೊಟ್ಟು ಯಾರು ಕೊಡೋಕ್ಕಾಗಲ್ಲ. ಅವ್ರ ವಂಶಿಕರು ಕೊಟ್ಟಿರುವಂಥದ್ದು ಇವತ್ತು ನೀರು ಕುಡಿತಾ ಇವೆ ಅಂತಂದ್ರೆ ನಾವು ಬದುಕಿದ್ದೀವಿ ಅಂದರೆ ಅವರಿಂದ. ಬನ್ನಿ, ಹಾಗೆ ನಾವು ಈ ಚಾಮುಂಡೇಶ್ವರಿ ಕ್ಷೇತ್ರದ ಸುತ್ತಮುತ್ತ ಓಡಾಡ್ತಾ ನಮಗೊಂದು ನಗರ ಸಾರಿಗೆ ಕೂಡ. ಹಾಗೆ ಹೇಳಿ, ಯಾರಿಗೆ ಈ ಬಾರಿ ಮತ ಹಾಕ್ಬೇಕು ಅನ್ನೋ ಯೋಚನೆ ಇದ್ದೀರಾ? ನಮ್ಗೆ ಯಾರು ಅನುಕೂಲ ಮಾಡೋರು ಅವ್ರಿಗೆ ಹಾಕ್ಬೇಕು ಸರ್. ನಮ್ಮ ಯಜಮಾನ್ರು ಸೋಕುಡ್ದೈತಿ, ಅಲ್ಲಿ 2 ವರ್ಷ ಆಯಿತು. ಅವ್ರು ಕೊಟ್ಟಿದ್ದಕ್ಕೆ ನಮ್ಗೆ ಎಷ್ಟೋ ಸ್ವಲ್ಪ ಸಹಾಯ ಆಯಿತು ಸರ್. ಒಬ್ರು ಗೇಯ್ಬೇಕು, ನಾವು ಗೇಯ್ಕು ಹೋಯ್ತಲ್ಲ, ಅವ್ರಿಗೆ ಸೌಕರ್ಯ ನೋಡ್ಕೊಂಡು ಮನೇಲಿ ಇದ್ದೀವಿ ಗೊತ್ತಾ. ನಮ್ಗೆ ಯಾರು ಸಹಾಯ ಮಾಡೋರು ಅವ್ರಿಗೆ ಹಾಕ್ಬೇಕು. ಈಗೇನು 2,000 ರೂಪಾಯಿಂದ ನಿಮ್ಗೆ ಅನುಕೂಲ ಆಯ್ತದೆ ಸರ್. ಹ್ಞೂ ಸರ್. ಈಗ ಏನು ಗೊತ್ತಾಗ, ಭಾಳ ಮಂದಿ ಹೇಳ್ತಾರೆ, ಮೊನ್ನೆ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಈಗ 2,000 ರೂಪಾಯಿ ಕೊಟ್ಟಿದ್ರಿಂದ ಕೆಲವರು ದಾರಿ ತಪ್ತಾ ಇದ್ದಾರೆ ನಮ್ಮ ತಾಯಂದ್ರು ಅನ್ನುವಂಥದ್ದು ಹೇಳಿದ್ರು. ಸರ್, ಇವ್ರು ಮೆಡಿಸನ್ಗೆ, ಇವ್ರ ಔಷಧಿಗೆಲ್ಲ ಅನುಕೂಲ ಆಯ್ತಾ ಇದೆ. ನನಗೆ ಅಕ್ಕಿ 5 kg ಅಕ್ಕಿ ಕೊಡ್ತಾರೆ, 10 kg ಅಕ್ಕಿ. ಆಮೇಲೆ ಸರ್ 1 kg ಅಕ್ಕಿ ತಗೋತೀನಿ ಅಂದರೆ 45 ರೂಪಾಯಿ. ಅದರಲ್ಲೆಲ್ಲ ಮೇಂಟೈನ್ ಮಾಡಬೇಕು ಸರ್. ನಾನು ಗೇಯ್ಗೆ ಹೋಗಿಲ್ಲ, ಗೆತ್ತಕ್ಕೆ ಹೋಯ್ಕಿಲ್ಲ ಸರ್. ಹಾಂ, ಹೇಳಿ ಆ ಥರ ಸರ್. ನಮ್ಗೆ ಇವ್ರು ಎಲ್ಲೂ ಹೋಯ್ತಲ್ಲ, ಅಲ್ಲಿ 2 ವರ್ಷ ಆಯಿತು. ಏನು ಪ್ರಾಬ್ಲಮ್ ಇಲ್ಲ, ನಮ್ಗೆ ಏನೂ ಇಲ್ಲ, ಒಂದು ಮನೆ ಇಲ್ಲ, ಏನೂ ಇಲ್ಲ. ಹ್ಞೂ. ಈಗ ಮೆಡಿಸಿನ್ ತಗೊಳಕ್ಕೆಲ್ಲ ಈಗ ಜನರಿಕ್ ಮೆಡಿಕಲ್ಸ್ನೆಲ್ಲ ಓಪನ್ ಮಾಡಿ ಭಾಳ ಕಮ್ಮಿಗೆ ಮೆಡಿಸಿನ್ ಕೊಡ್ತೀವಿ ಸರ್. ಅದು ಹೋದ್ರೆ ಇವ್ರು ಕೂಡ ಮೆಡಿಸಿನ್ ಸಿಕ್ಕದೇ ಇಲ್ಲ. ಮೋದಿ ಮೆಡಿಕಲ್ ಸ್ಟೋರ್ ಸಿಕ್ಕದೇ ಇಲ್ಲ ಅದು. ಸುಮಾರು ತೆರಿ ಕಮ್ಮಿ ಸಿಕ್ಕಿಲ್ಲ, ನಾನು ಸಿಕ್ಕದೇ ಇಲ್ಲ ಅದು. ಎಲ್ಲ ಕಾಸ್ಟ್ಲಿ ಬೇರೆ ಕಡೆ ಸಿಗ್ತದೆ, ಪ್ರೈವೇಟಲ್ಲಿ ಸಿಗುತ್ತೆ. ಯಾವತ್ತೂ ಸಿಕ್ಕದೇ ಇಲ್ಲ ಒಂದು ಮೆಡಿಸನ್. ಹೇಳಿ, 2,000 ರೂಪಾಯಿ ಸಿಕ್ತುಂಟಾ? 2,000 ರೂಪಾಯಿ ಸಿಕ್ತು. ಏನು ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ. ಊಟ ತಗೊಂಡು ವ್ಯಾಪಾರ ಮಾಡ್ತೀನಿ, ಇರೋದು ನಾನು ಒಬ್ಬಳೇ ಜೀವನ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಕೊಟ್ಟದ್ದು ನನಗೆ ಅನುಕೂಲ ಆಯಿತು. ಏನು 6-7 ತಿಂಗಳಿಂದ ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀರಾ. ಈಗ ಈ ಸಲ ಓಟ್ ಯಾರಿಗೆ ಹಾಕ? ಸಿದ್ದರಾಮಯ್ಯಂಗೆ ಹಾಕಪ್ಪ. ಅನ್ನ ತಿಂದವರಿಗೆ ಮೋಸ ಮಾಡಬಾರ್ದು. ಹಾಕ್ತೀವಿ, ಸಿದ್ದರಾಮಯ್ಯಂಗೆ ಗ್ಯಾರಂಟಿ ಹಾಕ್ತೀವಿ. ನಾನು ಹೇಳೋದು ಇಷ್ಟೇ, ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿದ್ಯೆ ಮಕ್ಕಳಿಗೆ ಫ್ರೀ ಮಾಡಬೇಕು. ಏನು ಹೇಳಿ, ಬಸ್ಸು ಫ್ರೀ ತೆಗ್ದಾಕ್ಬಿಟ್ಟು 1ರಿಂದ 10ನೇ ಕ್ಲಾಸ್ವರೆಗೆ ಫ್ರೀ ಓದಬೇಕು ಮಕ್ಕಳು. ಆ ರೀತಿ ಮಾಡಬೇಕು. ಇಡೀ ಕೇರಳನಲ್ಲಿ ಆಗಿದೆ ಆ ರೀತಿ, ಈ ಕರ್ನಾಟಕನೂ ಆ ರೀತಿ ಆಗಬೇಕು. ಅದು ಹೇಳೋದು. ಇಲ್ಲಿ ಯದುವೀರ ಲಕ್ಷ್ಮಣ ಸರ್. ಹಾಂ, ಅವರೇ ಬರೋದು. ಯಾರಿಗೆ? ಯಾರು? ಯದುವೀರ ಬರ್ತಾರೆ. ಹಾಂ, ಬರ್ತಾರೆ. ಯದುವೀರ ಬರ್ತಾರೆ. ನಾವೀಗ ಕೊಡಗು ಹಾಗೆ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಸರ್ ಹೇಳಿ, ಮೊನ್ನೆ ಪ್ರಧಾನಿ ಇದೇ ಗ್ರೌಂಡಿಗೆ ಬಂದಂಥದ್ದು, ಅವ್ರು ಬಂದು ಹೋದಂಥ ನಂತರದಲ್ಲಿ ರಾಜಕೀಯವಾಗಿ ಏನಾದ್ರು ಭಾಳ ಇಲ್ಲಿ ಬದಲಾವಣೆ ನೀವು ಗಮನಿಸ್ತಾ ಇರುವಂಥದ್ದು BJP ಪರವಾಗಿ ಹೇಗಿದೆ ಸರ್ ಇದು ಚಿತ್ರಣ? ಬದಲಾವಣೆ ಏನು ಕಾಣ್ತಿಲ್ಲ ಸರ್. ಫುಲ್ ಕಾಂಗ್ರೆಸ್ ಹವಾ ಇದೆ. ಯಾಕೆಂದರೆ ಗ್ಯಾರಂಟಿ ಇದೆಯಲ್ಲ, ಸಾಹೇಬ್ರು ಗ್ಯಾರಂಟಿ, ಸಿದ್ದರಾಮಯ್ಯನವರ ಗ್ಯಾರಂಟಿ ಇದರಿಂದ ಇಲ್ಲೆಲ್ಲ ಅಕ್ಕಪಕ್ಕ ಹಳ್ಳಿಯಲ್ಲೆಲ್ಲ ಬರೀ ಕಾಂಗ್ರೆಸ್ ಇದರಿಂದ ಕಾಂಗ್ರೆಸ್. ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳ್ತಾರೆ, ರಾಜರು ಫಸ್ಟ್ ಎಲ್ಲ ನಾವು ಜನ ಹೋಗ್ತಿದ್ವಿ ರಾಜರನ್ನ ನೋಡೋಕ್ಕೆ ಅಂತ, ಈಗ ರಾಜರು ನಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅನ್ನೋ ಥರ ಆಗೋಗಿದೆ. ಪರವಾಗಿಲ್ಲ ಸರ್, ಒಂದು ರೇಂಜಿಗಿದೆ, BJPಗೆ ಇದೆ, ನೋಡೋಣ.
ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ದೊಡ್ಡ ವೇವ್ ಏನು ಕ್ರಿಯೇಟ್ ಆದಂಗಿದೆಯಾ? ಇಲ್ಲ ಸರ್, ಅಷ್ಟೊಂದು ವೇವ್ ಏನು ಕ್ರಿಯೇಟ್ ಆಗಿಲ್ಲ. 50-50ನೇ ಇದೆ. ಆ್ಯಕ್ಚುಲಿ ನನ್ನ ಕೇಳಂಗಿದ್ರೆ ನೀವು ಕಾಂಗ್ರೆಸ್ಗೆ ಇದೆ ಅಂತ ಹೇಳ್ತೀನಿ. ಈ ಸಲ ದೇಶದಲ್ಲಿ ಸಂಪೂರ್ಣವಾಗಿ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ದೇಶನ ಪ್ರಪಂಚದಲ್ಲೇ ನಂಬರ್ 1 ಅನ್ನೋದು ಮಟ್ಟಕ್ಕೆ ಮಾಡ್ಕೊಂಡಿರ್ತಾರೆ. ಈಗ ಸಾಕಷ್ಟು ಅಭಿವೃದ್ಧಿನ 9-10 ವರ್ಷದಲ್ಲಿ ಸಾಕಷ್ಟು ಮಾಡಿದ್ದಾರೆ. ನಮ್ಮದು ಇವತ್ತೊಂದು ರೀತಿ ಚಾಯ್ ಪೇ ಚರ್ಚೆನೆ ಸರ್. ನಾವೀಗ ಚಾಮರಾಜಕ್ಕೆ ಬಂದ್ವಿ. ಪಕ್ಕದಲ್ಲೇ ಗ್ರೌಂಡಲ್ಲಿ ಮೊನ್ನೆ ಮೋದಿ ಅವರು ಬಂದಿದ್ದು. ಪ್ರಧಾನಿ ಬಂದು ಹೋದ ನಂತರದಲ್ಲಿ ಏನಾದರೂ ಬಹಳ ಬದಲಾವಣೆ ಆಗಿರುವಂಥದ್ದು ಇಲ್ಲಿನ ರಾಜಕೀಯ ಲೆಕ್ಕಾಚಾರ ಹಾಕಿದಾಗೆ ನೀವು ಗಮನಿಸಿದಾಗೆ ಹೇಗಿದೆ ಸರ್ ಓವರ್ ಟ್ರೆಂಡ್? ಓವರ್ ಟ್ರೆಂಡ್ ಪೂರ್ತಿ ಕಾಂಗ್ರೆಸ್ಗಿದೆ ಸರ್. ಹೌದು. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಇರಬಹುದು ಅಂತ ನಿಮ್ಗೆ ಅನಿಸುತ್ತೆ? ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿ ಆ ಯೋಜನೆ ಎಲ್ಲರಿಗೂ ತಲುಪೈತೆ. ಅದು ಇದು ಬದುಕಿಗಾಗಿ ಪ್ರಶ್ನೆ ಆಗಿರೋದ್ರಿಂದ ಬದುಕಿನ ಹೋರಾಟ ನಡೀತಾ ಇದೆ. ಭಾವನೆಗಳ ಮೇಲೆ ಇವತ್ತು ರಾಜಕಾರಣ ಮಾಡೋಕ್ಕಾಗಲ್ಲ. ಇವತ್ತು ಭಾವನೆ ಮೇಲೆ ಮೋದಿಯವ್ರು ಕೇಳ್ಬೋದು. Come, 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 my love, please don't say no, baby. Come, 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 my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಗಾಗಿ ಮಹಾರಾಜರು ಕೂಡ ನಾವು ಭಾವನೆ ಮೇಲೆ ಮಹಾರಾಜರು ಅಂತ ದೇವರು ಅಂತ ನಾವು ಇದು ಮಾಡ್ತೀವಿ. ಆದರೆ ಇದು ಬದುಕಿನ ಮುಖ್ಯ. ಹೇಳಿ ಸರ್, ಹೇಗಿದೆ ಸರ್ ಚಾಮರಾಜ? ಸರ್, ಇದು ನಮ್ಮ ಮೈಸೂರಲ್ಲಿ ಸರ್ ನಾವು JDS ಕಾರ್ಯಕರ್ತರು ನಾವು BJP ಮಹಾರಾಜರು ಯದುವೀರಿಗೆ ಮಾಡ್ತಿದ್ದೀವಿ ಸರ್. ಯದುವೀರವರು 1 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ನಮ್ಮ ಎಲ್ಲ ಆಶಾಭಾವನೆ ಇದೆ ಸರ್. ಈ ಮಹಾರಾಜ ಗ್ರೌಂಡ್ ಬಂದು ಮೋದಿಯವರು ಹೋದ್ರು. ಸಂಜೆ ಬಂದು ಮೈಸೂರು ಮಹಾರಾಜರು, ನಾವೆಲ್ಲರೂ ಮಹಾರಾಜರು ಅಂತ ಪ್ರೀತಿ ಮಾಡೋ ಮಹಾರಾಜರು ಅಲ್ಲಿ ಬಿದ್ದಿರೋ ಏನೋ ಒಂದು ಜನಗಳು ಉಪಯೋಗಿಸಿರೋ ವಸ್ತುಗಳನ್ನ ಕಸ ಕಡ್ಡಿ ಅವರು ಮಹಾರಾಜರು ಬಂದು ಕಸ ಕಡ್ಡಿ ಆಯಾ ಪರಿಸ್ಥಿತಿ ಬಂತು ಅಂತ ಜನ ಅಲ್ವಾ ಸರ್? ಜನಸಾಮಾನ್ಯರ ಪ್ರಜಾಪ್ರಭುತ್ವದ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇದಾದ್ಮೇಲೆ ಜನರ ಜೊತೆಗೆ ಬಂದು ಬೆರ್ತರು ಅನ್ನೋದು ಒಳ್ಳೆ ಭಾವನೆ ಬರಕ್ ಕಾರಣ. ಭಾವನೆ ಇದೆ ಸರ್, ಸತ್ಯ ಅದು. ಅವತ್ತೊಂದು ದಿನ ಮಹಾರಾಜರು ಎಂತ ತಪ್ಪು ಮಾಡ್ಕೊಂಡ್ರು, ಅದು ಯಾಕೆ ಮಾಡ್ಬೇಕಾಗಿತ್ತು? ವಿಶ್ವಗುರು ಬಂದು ಹೋದ ತಕ್ಷಣ ಆ ಥರನೆಲ್ಲ ಕಸ ಆದ್ಬಿಟ್ಟು ಏನು ಓಟ್ ಕೇಳೋ ಅಂಥದ್ದು ಮಹಾರಾಜರು ಇರಬಾರ್ದಾಗಿತ್ತು. ಬೇರೆ ಥರ ಯಾವ ಥರದಲ್ಲ ಮತ ಕೇಳ್ಬೋದಲ್ಲ ಮಹಾರಾಜರು. ಸಾಮಾನ್ಯವಾಗಿ ಜನ ಇಷ್ಟಪಡ್ತಾ ಇದ್ದಾರೆ ಮಹಾರಾಜರು ಅಂತ, ಅದನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮಹಾರಾಜರು ಇನ್ನು ಎಲ್ಲಿಂದ BJP ಪಾರ್ಟಿ ಯಾವ ಥರ ನೋಡಿ ನಡ್ಕೊತಾ ಇದೆ? ಪ್ರಧಾನಿ ಸೆಕೆಂಡ್ರಿ, ಇಲ್ಲಿ ಫಸ್ಟ್ ಏನೇ ಬಂದ್ರು ಮಹಾರಾಜರು ಕೊಡುಗೆ ಐತಲ್ಲ, ಆ ಕೊಡುಗೆಗೆ ಮಿಗಿಲಾದದ್ದು. ಇವತ್ತು ರಾಜ್ಯ ಸರ್ಕಾರ ಕೂಡ ಅವ್ರು ಕೊಟ್ಟಿರೋ ಕೊಡುಗೆಗಳನ್ನ ಯಾರು ದಾಟಕ್ಕಾಗಲ್ಲ. ಕನ್ನಂಬಾಡಿ ಕಟ್ಟೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು ಸುತ್ತಮುತ್ತ ಎಷ್ಟು ಹಳ್ಳಿಗಳು, ಅಶೋಕಾಪುರಂ, ಎಷ್ಟು ಹಳ್ಳಿ ಅವ್ರು ನೆನೆಸ್ಕೊಂಡು ಅವ್ರ ಜಾಗದಲ್ಲಿ ಅವರೆಲ್ಲ ಬದುಕ್ತವ್ರೆ. ಅದ್ರ ಋಣ ಐತೆ. ಋಣ ದಿವಸಕ್ಕೆ ಒಂದು ಅವಕಾಶ. ಆಮೇಲೆ ದೇಶದ ಹಿತದೃಷ್ಟಿಯಿಂದ ಮೋದಿ ಜನರಲ್ಲಿ 50 ಭಾಗ ಮೋದಿ ಅನ್ನೋದು ಹಿಡಿದಿದ್ರೆ ಇನ್ನೊಂದು 50 ಭಾಗ ರಾಜರ ಗೆಲುವನ್ನ ಯಾರು ತಡೆಯೋಕ್ಕಾಗಲ್ಲ. ರಾಜರು ಗೆದ್ದೇ ಗೆಲ್ತಾರೆ. ಯಾರೇ ಷಡ್ಯಂತ್ರ ರೂಪಿಸ್ಬೋದು, ರಾಜರ ಗೆಲುವು ಶತಸಿದ್ಧ. ಮೈಸೂರು ಅಂತಂದಾಗ ಯಾರಿಗೆ ಮತ ಹಾಕಿದ್ರೆ ಅನುಕೂಲ ಅಂತ ನಿಮ್ಮ ಭಾವನೆ? ನಮಗೆ ಸಿದ್ದರಾಮಯ್ಯನ ಕಡೆಯಿಂದ ನಮ್ಗೆ ಏನು ಬಂದಿಲ್ಲ. ಕಾಲದಿಂದನೂ ಬಸ್ ಚಾರ್ಜ್ ಹಾಕೊಂಡು ಬಂದಿದ್ದೀವಿ. ಇವತ್ತೇನು ಬಸ್ ಚಾರ್ಜ್ ಕೊಟ್ಬಿಟ್ಟಾರೆ ಅಂತಲ್ಲ, ಗಂಡಸರಿಗೂ ಒಂಥರ ಹೆಂಗಸರಿಗೂ ಒಂಥರ ಅಂತಲ್ಲ, ಎಲ್ಲರೂ ಒಂದೇ ಸಮ ಮಾಡಬೇಕಾಗಿತ್ತು. ಈಗ ಏನಂದರೆ ನಾವು ಮೋದಿಗೆ ಓಟ್ ಹಾಕಬೇಕು ಅಂತ ನಾವು ಕಾಯ್ತಾ ಇದ್ದೀವಿ, ಸಿದ್ದರಾಮಯ್ಯನ ಎದುರಾಕಬೇಕು ಅಂತೀವಿ. ಅದಕ್ಕೇನು ಹೇಳ್ತೀರಾ? ಏನೂ ಇಲ್ಲ. ಯಾಕೆ ಅಂತಂದ್ರೆ ನಮಗೆಲ್ಲ ಅನ್ನ ಆಗೋದೆ, ತಿನ್ನಕ್ಕೆ ಅನ್ನನೇ ಇಲ್ಲ. ಮೋದಿಯಿಂದ ಏನು ಅನುಕೂಲ ಆಗಿದೆ? ಮೋದಿಯಿಂದನೂ ಏನೂ ಆಗಲ್ಲ. ಯಾಕೆಂದ್ರೆ ಮುಂದೆ ಬಂದ್ಬಿಡ್ಲಿ ಬಿಡು, ಬೆಟ್ರು ಅಂತ ಅಷ್ಟೇ. ಈಗ ಜಿಲ್ಲೆ ಬಂದಾಗ ನಮ್ಮ ಜಿಲ್ಲೆಯವರು ಅನ್ನುವಂಥದ್ದು ಇರುತ್ತೆ. ಈಗ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯವರು ಏನಾದ್ರು ಇಲ್ಲಿ ಕ್ಯಾಂಡಿಡೇಟ್ ಏನಾದ್ರು ಅವ್ರ ಕಡೆ ಅವ್ರು ಸೋತ್ ಬಿಟ್ರೆ ಅವ್ರಿಗೆ ಏನಾದ್ರು ಸಮಸ್ಯೆ ಆಗ್ಬಿಡುತ್ತೆ, ಈ ಥರದ್ದು ಏನಾದ್ರು ಭಾವನೆ ಆಯ್ತಾ? ಕೇಳಿಸ್ಬೇಕು ಅಂತಾನೆ ಈ ವರ್ಷ ಮನೆಯಲ್ಲಿ ಸೊಸೆಗೂ ಮಗನಿಗೂ ಬರ್ಲಲ್ಲಿ ಹೊಡೆದು ಓಟ್ ಹಾಕ್ಸಿದ್ದೀನಿ. ನಮ್ಗೆ ಏನಾದ್ರು ಒಂದು ಚೂರು ದಾರಿ ಮಾಡಿಕೊಟ್ಟಿದಾರ? ಹೋದ್ರೆ ಮಗ ಏನಂದವ್ರ ಗೊತ್ತಾ, ಒಂದು ಸೈನ್ ಮಾಡ್ಕೊಡಿ ಸರ್ ನನ್ನ ಆಶ್ರಯ ಮನೆಗೆ ಅಂದಕ್ಕೆ, ನಂದಲ್ಲ ಕಣಮ್ಮ ಚೈತ್ರ ಹೋಗಮ್ಮ ಅಲ್ಲಿ BJP ಕಡೆಗೆ ಅಂತ ಹೇಳಿದ್ವಿ. ಆಗೇನನ್ಬೇಕು ನಾವು, ಓಟ್ ಹಾಕಿರೋದು ನಿಮಗೆ ಮುಂದೆನೇ ಹೇಳಿದ್ದು ಹಿಂಗೇನೆ, ಓಟ್ ಹಾಕಿರೋದು ನಿನಗೆ,
ಹೋಗ್ಬಿಟ್ಟು BJP ಕೇಳೋ ಅಂತೆಲ್ಲ ಅಂದ್ಬಿಟ್ಟು ಮನೆ ಒಳಗಡೆಯಿಂದ ಬಂದೆ, ಅವ್ನ ಮನೆ ಒಳಗಡೆಯಿಂದ ಇದೇ ಮಗನ್ನ ಕೇಳಿ ಹೇಳ್ತಾನೆ. ಇಷ್ಟೇ ನಾವು. ನಾವೀಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. KR's ಜೊತೆಗೆ ಮೈಸೂರು ಭಾಗಕ್ಕೆ 2ನೇ ಬಾರಿ ಬರ್ತಾ ಇರುವಂಥದ್ದು. ಕಾರಣ ಪ್ರಧಾನಿ ಮೊನ್ನೆ ಬಂದು ಹೋದಂತ ನಂತರದಲ್ಲಿ ಏನು ಬದಲಾವಣೆ ಆಗಿದೆ? ಅವ್ರು ಯಾರು ಏನೇ ಮಾತಾಡಲಿ, ಆ ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಯಾವ ಭಾಗ್ಯನೂ ಬೇಡ, ನಮ್ಮ ಮೋದಿ ಸಾಹೇಬರೇ ಬರಬೇಕು, ಸೆಂಟ್ರಲ್ BJPನೇ ಇರಬೇಕು. ಸರ್, ಇಲ್ಲಿ ಮಹಾರಾಜರು ಅನ್ನುವಂಥದ್ದು ಒಂದು, ಮೋದಿ ಅನ್ನುವಂಥದ್ದು ದೊಡ್ಡದು. ಇಲ್ಲಿ ಮಹಾರಾಜರು ಮೋದಿ ಇಬ್ಬರು ಒಂದೇ. ಇಲ್ಲಿ ಓಟ್ ಹಾಕಬೇಕಾಗಿದ್ದು ಕಮಲದ ಗುರುತಿಗೆ, ಕಮಲದ ಹೂವಿನ ಗುರುತಿಗೆ. ಇದು ಬೋತ್ ಮಹಾರಾಜ ಆ್ಯಂಡ್ ಮೋದಿ. ಇದು ತಿಳ್ಕೊಳ್ಳಿ ನೀವು. ಆಲ್ ಓವರ್ ಇಂಡಿಯಾ BJP ಬರುತ್ತೆಯೇ ಹೊರತು, ಕಮಲದ ಹೂ ಬರುತ್ತೆಯೇ ಹೊರತು, ದೇಶದ ಹಿತ ರಕ್ಷಣೆ ಬಹಳ ಮುಖ್ಯ. ಇದು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್, ಕೃಷ್ಣರಾಜ ಕ್ಷೇತ್ರ ಇದು ಮೊದಲಿಂದಲೂ ಸಹ BJPಯ ಸ್ಥಾನವನ್ನು ಉಳಿಸ್ಕೊಂಡು ಬಂದಿದೆ, ಕಳ್ಕೊಂಡು ಬಂದಿಲ್ಲ, ಉಳಿಸ್ಕೊಂಡು ಬಂದಿದೆ. ಆದ್ದರಿಂದ ಮಹಾರಾಜರು ಗೆಲ್ಲುವುದರಲ್ಲಿ ಅನುಮಾನ ಇಲ್ಲ. ಮೊನ್ನೆ ಮೋದಿ ಬಂದಂತ ನಂತರದಲ್ಲಿ ಇದೆ ಸರ್, ಮೋದಿ ಅವರ ಕಳೆನೇ ಕಳೆ ಸರ್, ಹೇಳ್ಬೇಕು. ಆದರೆ ಕೆಲಸನೂ ಮಾಡಿದ. ಕಳೆಯ ಜೊತೆಗೆ ಕಾಕಾಯಿಂದ ಹೊರಡುವ 2 ಅಕ್ಷರಗಳು ಕಳೆ ಇದೆ, ಕೆಲಸ ಮಾಡಿದ್ದಾರೆ. ಅದರ ಸೇವಾ ಮನೋಭಾವನೆ ಇದೆ ಅವರಲ್ಲಿ. ಅದರಿಂದ ಜನಗಳು, ಸಾರ್ವಜನಿಕರು ಭಾಳ ಇಷ್ಟಪಡ್ತಾರೆ. ಅವ್ರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇದೆ. ಅವ್ರು ಬಂದು ಕೇಳಲೇಬೇಕು ಅಂತಕ್ಕಂಥದ್ದೇನಿಲ್ಲ, ಜನ ಹಾಕೇ ಬರ್ತಾರೆ. ಸರ್, ಈಗ ಮಹಾರಾಜರು ಕೈಗೆ ಸಿಗುವಂಥವ್ರಲ್ಲ. ಲಕ್ಷ್ಮಣ ಆದರೆ ಸುಲಭವಾಗಿ ನಾವು ಅವ್ರನ್ನ ರೀಚ್ ಆಗ್ಬೋದು, ಮಹಾರಾಜರನ್ನ ಸುಲಭವಾಗಿ ರೀಚ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನ ಪ್ರಚಾರದ ಸಂದರ್ಭದಲ್ಲಿ ಮೇಲಿನ ಮೇಲೆ ಪ್ರಸ್ತಾಪ ಆಗುತ್ತೆ. ಈಗ ಲಕ್ಷ್ಮಣ ಅವ್ರಿಗೆ ನಾವು ಕೇಳೋದಿಷ್ಟೇ, ಲಕ್ಷ್ಮಣ ಅವ್ರು ಎಷ್ಟು ದಿನ ಕೈ ಸಿಕ್ಕಿದ್ದಾರೆ? ಮೈಸೂರು ಮಹಾರಾಜರವರು ಬೇಕಾದ್ರೆ ನಿಮಗೆ ಕೈ ಸಿಗ್ತಾರೆ. ಅಟ್ಲೀಸ್ಟ್ ಪ್ಯಾಲೇಸ್ಗೆ ಹೋದರೆ, ಅಂದರೆ ಈಗ MP ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಮುಂಚೆ ಮೈಸೂರು ಪ್ಯಾಲೇಸ್ಗೆ ಹೋದರೆ ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಲಕ್ಷ್ಮಣ್ ಅವ್ರು ಇವತ್ತಿನವರೆಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ, ಲಕ್ಷ್ಮಣ್ ಯಾರು ಅನ್ನೋದೇ ಗೊತ್ತಿಲ್ಲ ಸುಮಾರು ಜನಕ್ಕೆ. ಹಾಗೆ ನಾವು ಕೃಷ್ಣರಾಜ್ಯದ ಈ ಥರ ಏರಿಯಾಗಳ ಕಡೆಗೆ ಹೋದಾಗ ನಮಗೆ JP ನಗರ ಇದು ಕೂಡ ಅತಿ ಮುಖ್ಯವಾದಂಥ ಏರಿಯಾನೇ. ಸರ್, ಹೇಗಿದೆ ಸರ್ ಮೊನ್ನೆ ಪ್ರಧಾನಿಯವರು ಬಂದು ಹೋದ ನಂತರದಲ್ಲಿ? ಯಾಕಂದರೆ ಪಕ್ಕದ ಚಾಮರಾಜಕ್ಕೆ ಬಂದು ಹೋಗಿದ್ದವರು, ಈ ಭಾಗದಲ್ಲೆಲ್ಲ ಭಾಳ ವೇವ್ ಇದೆ, ಜೊತೆಗೆ ಫೈಟ್ ಇದೆ ಅನ್ಸುತ್ತಾ ಸರಿ ಸರ್? ಹೌದು, ಫೈಟ್ ಇದೆ. ಏನಕ್ಕೆ ಅಂದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಈಗ ಮಹಿಳೆಯರಿಗೆ 2000 ಮತ್ತು ಬಸ್ ಫ್ರೀ, ಈಗ ಅಕ್ಕಿ ಫ್ರೀ, ಮತ್ತು ಈಗ ಸ್ಟೂಡೆಂಟ್ಸ್ಗೆಲ್ಲ ಅದು 3000 ಆಗ್ತೀನಿ ಅಂದಮೇಲೆ ಈಗ ಅವರು ದುಡ್ಡು ತಗೊಂಡಿರೋರು 2,000 ಬಸ್ ಫ್ರೀ ಮಾಡಿರೋರು ಹೆಂಗಸರು ಅವರು ಕಾಂಗ್ರೆಸ್ಗೆ ಹಾಕ್ತಾರೆ. ಹೇಳಿ ಸರ್, ಹೇಗಿದೆ ಸರ್ ಈ ಕೃಷ್ಣರಾಜ? BJP ಏನು ಮಾತಾಡೋಂಗಿಲ್ಲ. 2.5 ಲಕ್ಷ 2 ಲಕ್ಷ ಲೀಡಿಗೆಲ್ಲೇ ಬರ್ತದೆ. ಈ ಸಾರಿ ಅವರೇಜು ತೆವಳಿನೂ ಸಿಗೋದಿಲ್ಲ ಕಾಂಗ್ರೆಸ್ಗೆ. ಆ ರೀತಿಯೇ ಸಿಚುವೇಶನ್ ಇದೆ. ಯಾಕೆಂದರೆ ಭಾಗ್ಯಗಳು ಕೊಟ್ಟು ಏನು ಭಾಗ್ಯಗಳೆಲ್ಲ ಅನುಕೂಲ ಸಿಕ್ಕಲಿಲ್ಲ. ಎಲ್ಲೋ 10 ಜನ ಸಿಗ್ಬೋದು, ಇನ್ನು ಕೆಲವು ಜನಕ್ಕೆ ಸಿಕ್ಕಲಿಲ್ಲ. ಅಕ್ಕಿ ಕೊಡ್ತೀವಿ ಅಂದರು, ಅಕ್ಕಿದೇನು ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ 60 ವರ್ಷದಿಂದ ಮಾಡ್ಕೊಬಂದು ಏನು ಉದ್ಧಾರ ಮಾಡಿಲ್ಲ. ನಮಗೂ 70 ಏಜ್ ಆಗಿದೆ. ನಾನು ಭಾಳ ನೋಡಿದ್ದೀನಿ, ಯಾವುದಕ್ಕೂ ಜಾಸ್ತಿ ಹೋಗಲ್ಲ. ಮೋದಿ ಬಂದರೆ ಏನು ಹೇಳ್ತಾನೆ, ಮಿಲ್ಟ್ರಿ ಅಂತ ಹೇಳ್ತಾನೆ ಬಿಟ್ಟು ಇಲ್ಲಿ ಜನಾಂಗದ ಸಮಸ್ಯೆ ಏನಿದೆ ಅಂತ ಕೇಳ್ತಾನ. ನಿನ್ನೆ 14ನೇ ತಾರೀಕು ಅವನೊಬ್ಬ ಬರೋದಕ್ಕೆ ಎಷ್ಟು ಜನ ಸಂಕಟ ಪಟ್ಟಿದ್ದಾರೆ ಗೊತ್ತೇ? ಸಾವಾಗಿರ್ಬೋದು, ನೋವಾಗಿರ್ಬೋದು, ಸಂತೋಷವಾಗಿರ್ಬೋದು, ರೋಡೇ ಫುಲ್ ಬ್ಲಾಕ್. ನಾನು 20 ನಿಮಿಷಕ್ಕೆ ಬರಬೇಕಾದ ವ್ಯಕ್ತಿ 3-4 ಗಂಟೆ ಟೈಮಿಗೆ ಬಂದಿದ್ದೀನಿ. ಯಾರಿಗೆ ನೋವು? ಇವನಿಗೋಸ್ಕರ ನಾವು ನೋವು ಅನ್ಭವಿಸೋದ? ಮತದಾನಕ್ಕಿನ್ನು ಕೆಲವೇ ದಿನ ಬಾಕಿ ಇದೆ. ಈ ಕಾರಣಕ್ಕಾಗಿನೇ ಈ ಕ್ಷೇತ್ರದಲ್ಲಿ ಮತ್ತೆ ನಾವು ಸಂಚಾರ ಮಾಡಿದಾಗ ಮೋದಿ ಆಗಮನದಿಂದಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೇಗೆ ಹೆಚ್ಚಾಗಿದೆಯೋ, ಒಕ್ಕಲಿಗ ಅಸ್ತ್ರದಿಂದ ನಮಗೆ ಅನುಕೂಲ ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಕೂಡ ಇದೆ. ಈ ಎಲ್ಲ ಅಂಶಗಳು ಸೋಲು ಗೆಲುವಿಗೆ ಹೇಗೆ ಕಾರಣ ಆಗಿದೆ ಅನ್ನೋದನ್ನ ಫಲಿತಾಂಶದ ದಿನವೇ ನಾವು ತಿಳ್ಕೊಳ್ಬೇಕಿದೆ. ಇದಾಗಿತ್ತು ಇವತ್ತಿನ ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. Brought to you by V-Guard.